ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡ್ತಾ ಇದ್ದೀರಾ ಸೋಯಿ ನೆನಪು ಮಹೇಶ್ ಯೂಟ್ಯೂಬ್ ಚಾನಲ್ನ. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 106 ಮತ್ತು 107 ಈ ಒಂದು ಎಪಿಸೋಡ್ ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಏನೇನೆಲ್ಲ ಬದಲಾವಣೆಗಳಾಯಿತು, ಯಾರಿಗೆಲ್ಲ ಫ್ಯಾನ್ಸ್ಗಳು ಜಾಸ್ತಿ ಆದರು, ಯಾರು ಎಲಿಮೆಂಟ್ ಆಗುವ ಸಂಭವ ಜಾಸ್ತಿ ಇದೆ ಅನ್ನೋ ವಿಚಾರ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಮುನ್ನ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಅವರೆಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಕಡೆ ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. 106ನೇ ಒಂದು ಎಪಿಸೋಡ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಬಿಗ್ ಬಾಸ್ನವರು ಬರ್ತಾರೆ. ಬಿಗ್ ಬಾಸ್ನವರು ಬಂದು ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವೀಕಲ್ಲಿ 6 ಜನ ಮಾತ್ರ ಫಿನಾಲಿಗೆ ಹೋಗೋ ಸಂಭವ ಜಾಸ್ತಿ ಇರುತ್ತೆ. ನಿಮ್ಗಳ ಪೈಕಿ ಒಬ್ಬರು ಈ ಒಂದು ವೀಕಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗಿ ಹೊರ ಹೋಗುತ್ತೀರಿ ಅಂತೇಳಿ ತಿಳಿಸ್ತಾರೆ ಬಿಗ್ ಬಾಸ್ನವರು. ಸೊ ಇದಾದ ನಂತರ ಮನೆಯ ದಿನಸಿ ಸಾಮಗ್ರಿಗಳನ್ನು ಪಡೆದುಕೊಳ್ಳಲು ಒಂದು ಆಟವನ್ನು ಆಡಬೇಕಾಗುತ್ತೆ. ಈ ಒಂದು ಆಟದಲ್ಲಿ ತುಂಬಾ ಫನ್ನಿ ಆಗಿರುತ್ತೆ ಅಂತ ಹೇಳ್ಬೋದು. ಈ ಒಂದು ಆಟ ಸುದೀಪ್ ಸರ್ ಅವರು ಏನು ತಿಳಿಸಿರ್ತಾರೆ, ಗಿಲ್ಲಿ ಅವರಿಗೆ ಒಂದು ದಿನ ಮಟ್ಟಿಗೆ ಅಡುಗೆ ಮಾಡಬೇಕು ಅಂತೇಳಿ. ಸೊ ಆ ಒಂದು ಚಟುವಟಿಕೆನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು. ಬೇಗ ಅಡುಗೆ ಮಾಡು, ಆಯ್ತೇನೋ ಅಂತೇಳಿ ಗಿಲ್ಲಿ ಅವರಿಗೆ ಮನೆಯವರೆಲ್ಲರೂ ಸೇರಿಕೊಂಡು ಟಾರ್ಚರ್ ಕೊಟ್ಟಿದ್ದು ಹಂಗ ಮಾಡಿ ಗಿಲ್ಲಿ ಅವರು ರೈಸ್ ಬಾತ್ ಮಾಡ್ತಾರೆ. ಕೆಲವೊಬ್ಬರ ಪ್ರಕಾರ ಇದು ಚಿತ್ರಾನ್ನ, ಇನ್ನು ಕೆಲವೊಬ್ಬರ ಪ್ರಕಾರ ಇದು ಪಲಾವ್, ಇನ್ನು ಕೆಲವೊಬ್ಬರ ಪ್ರಕಾರ ಉಪ್ಪಿಟ್ಟು, ಇನ್ನು ಕೆಲವೊಬ್ಬರ ಪ್ರಕಾರ ಬಿರಿಯಾನಿನೇ ಆಗೋಗ್ಬಿಡ್ತು ಈ ಒಂದು ರೆಸಿಪಿ. ಒಳ್ಳೆದ ಮನಸ್ಸಿನಿಂದ ಆ ಒಂದು ಊಟನ ಸವಿದ್ರು ಅಂತ ಹೇಳ್ಬೋದು ಮನೆಯ ಸದಸ್ಯರೆಲ್ಲರೂ ಸೇರಿ. ಸೊ ಇದಾದ ನಂತರ ಮಲ್ಲಮ್ಮ ಅವರ ಖಡಕ್ ಎಂಟ್ರಿ ಆಗುತ್ತೆ. ಮಲ್ಲಮ್ಮನವರ ಒಂದು ಮೊಮ್ಮಗನ ಒಂದು ನಾಮಕರಣಕ್ಕೋಸ್ಕರ ಬಿಗ್ ಬಾಸ್ನವರು ಮಲ್ಲಮ್ಮನವರ ಮೊಮ್ಮಗನಿಗೆ ಗಣೇಶ ಎಂದು ನಾಮಕರಣ ಮಾಡುತ್ತಾರೆ. ಒಂಥರ ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ಬೋದು ಈ ಒಂದು ಸನ್ನಿವೇಶ ನೋಡುಗರಿಗೆ. ಸೊ ಇದಾದ ನಂತರ ಪ್ರೇಕ್ಷಕರು ನಿಮ್ಮನ್ನು ಯಾವ ಒಂದು ಹೆಸರಿನಿಂದ ಕರೆಯಬೇಕು ಅನ್ನೋ ವಿಚಾರ ಕುರಿತು ಒಂದು ಚಟುವಟಿಕೆ, ಪ್ರೇಕ್ಷಕರು ಯಾವ ಒಂದು ಹೆಸರಿಂದ ಕರೀಬೇಕು ಅಂತೇಳಿ ನೀವು ಇಚ್ಛೆ ಪಡುತ್ತೀರಿ ಅಂತ ತಿಳಿಸ್ತಾರೆ ಬಿಗ್ ಬಾಸ್ನವರು. ರಕ್ಷಿತ್ ಅವರು ಪಟಾಕಿ ಕಿತಾಪತಿ ಹೆಂಗಸು ಅಂತೇಳಿ ತಿಳಿಸ್ತಾರೆ. ಧ್ರುವಂತು ಡ್ಯಾಶಿಂಗ್ ಸ್ಟಾರು ಧ್ರುವ್ ಅಂತೇಳಿ, ಅಶ್ವಿನಿ ಗೌಡ ಅವರು ಛಲಗಾರ್ತಿ ಅಶ್ವಿನಿ, ಕಾವ್ಯ ಅವರು ಕದರ್ ಕಾವ್ಯ ಅಂತೆ. ಯಾವ ಕಡೆಯಿಂದ ಕದರಿದ್ದಮ್ಮ ನೀನು. ಗಿಲ್ಲಿ ಅವರಿಗೆ ಪಳರು, ಕ್ವಾಟ್ಲೆ, ರಘು ಅವ್ರ ವಿಚಾರಕ್ಕೆ ಬರುತ್ತೆ ಕ್ಯಾಪ್ಟನ್ ರಘು, ರಗಡ್ ರಘು ಅಂತೇಳಿ. ಧನುಷ್ ಅವ್ರ ವಿಚಾರಕ್ಕೆ ಬಂದರೆ ಟಾಸ್ಕ್ ಮಾಸ್ಟರು, ಸ್ಮೈಲಿಂಗ್ ಸ್ಟಾರು ಹೆಸರುಗಳನ್ನು ಇವರು ಸೂಚನೆ ಮಾಡುತ್ತಾರೆ. ಸೊ ನಿಮ್ಗಳ ಪ್ರಕಾರ ಇವರು ಒಂದು ಪೆಟ್ ನೇಮ್ ಏನೇನು ಇರಬೇಕು ಅನ್ನೋ ಒಂದು ವಿಚಾರ ಕುರಿತು ಒಂದಿಷ್ಟು ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ನಂತರ ಬರ್ತಕ್ಕಂಥದ್ದೇ ಸೂರಜ್ ಅವರು ಎಂಟ್ರಿ ಆಗುತ್ತೆ ಖಡಕ್ಕಾಗಿ. ಮತ್ತೆ ಪವಿತ್ರ ಧಾರಾವಾಹಿಯ ಪ್ರಮೋಷನ್ಗೋಸ್ಕರ ಈ ಒಂದು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರ್ತಾರೆ ಸೂರಜ್ ಅವರು. ಈ ಒಂದು ವಿಚಾರ ಕುರಿತು ತನ್ನ ಒಂದು ಪಾತ್ರದ ಪರಿಚಯ ಹಾಗೂ ಸಹ ನಟರ ಪರಿಚಯ ಸಹಿತ ಸೂರಜ್ ಅವರು ಪರಿಚಯ ಮಾಡಿಕೊಡುತ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ. ಇನ್ನೊಂದು ಚಟುವಟಿಕೆ ಆರಂಭವಾಗುತ್ತೆ. ನಿಮ್ಮ ಆಸೆಗಳೇನು ಅನ್ನೋದನ್ನು 3 ಆಸೆಗಳನ್ನು ಬರೆದು ತಿಳಿಸಿ, ನಾನು ಈಡೇರಿಸುವ ಆಗಿದ್ನಪ್ಪ ಅಂದರೆ ಈಡೇರಿಸ್ತೇನೆ ಅಂತೇಳಿ ಬಿಗ್ ಬಾಸ್ನವರ ಒಂದು ಚಟುವಟಿಕೆ ಕೊಡುತ್ತಾರೆ ಸ್ಪರ್ಧಿಗಳಿಗೆ. ಫಸ್ಟಿಗೆ ಬರ್ತಕ್ಕಂಥದ್ದೇ ರಘು ಅವರು ಬರ್ತಾರೆ. ರಘು ಅವರ ಒಂದು ವಿಶೇಷಗಳು ಏನಾಗಿರ್ತವೆ ಅನ್ನೋ ವಿಚಾರಕ್ಕೆ ಬರೋದಾದರೆ, ನನ್ನ ಮಗನ ಜೊತೆ ಇಲ್ಲಿ ಆಟ ಆಡಬೇಕು. ಇನ್ನೊಂದು ಕೋರಿಕೆ ಯಾವುದು ಅನ್ನೋದಾದರೆ, ನಾನು ಒಂದು ಸುದೀಪ್ ಸರ್ ಅವರ ಒಂದು ಮೂವಿ ನೋಡಬೇಕು. ಹಾಗೆಯೇ ನನ್ನ ಫೇವ್ರೆಟ್ ಡಿಶ್ ಆಗಿರ್ತಕ್ಕಂಥದ್ದನ್ನ ಅಡುಗೆ ಮಾಡಿ ಕುಕ್ ಮಾಡಿ ಅದನ್ನು ಸ್ಪರ್ಧಿಗಳೊಟ್ಟಿಗೆ ಹಂಚಿಕೊಂಡು ನಾನು ಒಂದು ವಿಡಿಯೋ ಮಾಡಬೇಕು. ಆ ಒಂದು ವಿಡಿಯೋನ ನನ್ನ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ತಿಳಿಸ್ತಾರೆ. ನನ್ನ ಪ್ರಕಾರ ಆದರೆ ಈ ಒಂದು ವಿಡಿಯೋನ ಆಲ್ಮೋಸ್ಟ್ ಅವ್ರಿಗೆ ಸಿಗೋದಿಲ್ಲ, ತಗೊಂಡ್ರೂ ಕಾಪಿರೈಟ್ ಸ್ಟ್ರೈಕ್ ಬಂದೇ ಬರುತ್ತೆ. ನಂತರ ಬರ್ತಕ್ಕಂಥದ್ದು ರಕ್ಷಿತ್ ಅವರು ಮೀನು ಹಿಡಿಯುವವರ ಜೀವನ ಚರಿತ್ರೆ ಕುರಿತು ಒಂದಿಷ್ಟು ವಿಚಾರಗಳು, ವಿನಿಮಯಗಳು ಈ ಬಿಗ್ ಬಾಸ್ ಮನೆಯಲ್ಲಿ ಪ್ರಸಾರ ಆಗಬೇಕು ನನ್ನೊಟ್ಟಿಗೆ ಅಂತೇಳಿ ಬಿಗ್ ಬಾಸ್ನವರಿಗೆ ಕೇಳ್ತಾರೆ. ಇನ್ನೊಂದು ಹುಲಿ ಡ್ಯಾನ್ಸು, ಆಮೇಲೆ ನಾಟಕ ಪ್ರಸಾರ ಆಗಬೇಕು ನನ್ನ ಮುಂದೆನೇ ಅಂತೇಳಿ ರಕ್ಷಿತ್ ಅವರು ತಿಳಿಸ್ತಾರೆ. ಈ 3 ಕೋರಿಕೆಗಳು ಇವು ಈಡೇರ್ಬೋದು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಕೆಲವೊಂದು ಅಶ್ವಿನಿ ಗೌಡ ಅವರು ಒಂದು ವಿಶೇಷ ಬರ್ತವೆ. ಇಲ್ಲಿ ನನ್ನ ಗುರುಗಳಾಗಿರ್ತಕ್ಕಂಥವರು ಇಲ್ಲಿಗೆ ಬರಬೇಕು, ಅವ್ರಿಗೆ ಒಂದು ಆಶೀರ್ವಾದನನ್ನು ಪಡ್ಕೋಬೇಕು ಅಂತೇಳಿ ತಿಳಿಸ್ತಾರೆ. ನನ್ನ ತಂದೆಯ ಒಂದು ಪೂಜೆ ಕಾರ್ಯಕ್ರಮ ಇರ್ತೈತಿ, ಆ ಒಂದು ಕಾರ್ಯಕ್ರಮಕ್ಕೆ ಸುದೀಪ್ ಸರ್ ಅವರು ಬರಬೇಕು ಅಂತೇಳಿ ತಿಳಿಸ್ತಾರೆ. ಅವರ ಸ್ನೇಹಿತರಾಗಿರ್ತಕ್ಕಂಥವ್ರು ಸಹ ಬಿಗ್ ಬಾಸ್ ಮನೆಯವರಿಗೆ ಬರಬೇಕಂತೇಳಿ ಒಂದು ಕೋರಿಕೆ ಸಲ್ಲಿಸ್ತಾರೆ ಅಶ್ವಿನಿ ಗೌಡ ಅವರು. ಗಿಲ್ಲಿಯವರ ಒಂದು ಕೋರಿಕೆಗಳು ಏನಾಗಿದ್ದು ಅನ್ನೋದು ವಿಚಾರಕ್ಕೆ ಬರೋದಾದರೆ, ನಲ್ಲಿ ಮೂಳೆ ತಿನ್ನಬೇಕು, ನಾನು ಗೊರಕೆ ಹೊಡಿಬೇಕು, ಸಿನಿಮಾ ನೋಡಬೇಕು, ಆಮೇಲೆ ಇನ್ನೊಂದು ಆನೆ ಮೇಲೆ ಕುಂದಿರಬೇಕು ಅಂತೇಳಿ ತಿಳಿಸ್ತಾರೆ ಗಿಲ್ಲಿಯವರು. ಧ್ರುವಂತ್ ಅವರು, ನನ್ನಲ್ಲಿರ್ತಕ್ಕಂಥ ಒಂದು ದುಃಖವನ್ನು ನಾನು ಸಹಿಸಿಕೊಂಡು ಈ ಮನೆಯಲ್ಲಿ ಜೀವನ ಮಾಡಿದ್ದೆ ಇಷ್ಟು ದಿನಗಳ ಕಾಲ. ಇನ್ನು ಮುಂದೆ ನಾನು ಹೊಸ ಮನುಷ್ಯನಾಗಿ ನಾನು ಸಮಾಜದಲ್ಲಿ ಬಾಳೋಕೆ ಇಷ್ಟಪಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಒಂದು ಡಿಸೈನ್, ನನ್ನ ಒಂದು ಹೇರ್ ಸ್ಟೈಲ್ನ ಕಟ್ ಮಾಡಿಕೊಂಡು ಸ್ಟೈಲಿಶ್ ಆಗಿ ನಾನು ಹೋಗೋಕೆ ಪ್ರಯತ್ನ ಪಡ್ತೀನಿ. ಅದಕ್ಕೋಸ್ಕರ ಮೇಕರ್ಸ್ ನಾನು ಕರೆಸಿಕೊಡಿ ಅಂತೇಳಿ ತಿಳಿಸ್ತಾರೆ ಧ್ರುವಂತ್ ಅವರು. ನಂತರ ಬರ್ತಕ್ಕಂಥದ್ದೇ ಕಾವ್ಯ ಅವರ 3 ಬೇಡಿಕೆಗಳು ಯಾವುವು ಅನ್ನೋದಾದರೆ, ಒಂದನೇದಾಗಿ ಬರ್ತಕ್ಕಂಥದ್ದು ಅವ್ರ ತಮ್ಮ ಅವರು ಮತ್ತೆ ಬರಬೇಕು. ನನಗೆ ಸಡನ್ಲಿ ಹೋಗಿದ್ದು ನನಗೆ ಇಷ್ಟ ಆಗಲಿಲ್ಲ, ಮತ್ತೆ ಬಂದು ನನ್ನ ಜೊತೆ ಹಂಚ್ಕೋಬೇಕು ಒಂದಿಷ್ಟು ವಿಚಾರಗಳನ್ನು ಅಂತ ತಿಳಿಸ್ತಾರೆ ಕಾವ್ಯ ಅವರು. ಕಳಪೆ ತಗೊಂಡು ಜೈಲಿಗೆ ಹೋಗಬೇಕಾಗಿದೆ ಕಾವ್ಯ ಅವರು ತಿಳಿಸ್ತಾರೆ. ಇದಾದ ನಂತರ ಒಂದು ಮೂವಿ ನೋಡಬೇಕು ಅಂತೇಳಿ ರಘು, ಗಿಲ್ಲಿ ಆಮೇಲೆ ಕಾವ್ಯ ಅವರು 3 ಸೇರ್ಕೊಂಡು ಒಂದು ಮೂವಿ ನೋಡ್ಬೇಕು ಅಂದ್ಕೊಂಡಿದ್ದಾರೆ. ಯಾವುದಾದ್ರು ಒಂದು ಮೂವಿನ ಇವ್ರು 3 ಒಟ್ಟಿಗೆ ಕೂಡಿಸಿ ಒಂದು ಮೂವಿನ ತೋರಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಬ್ಬೊಬ್ಬರಿಗೆ ಸಪ್ರೇಟ್ ತೋರಿಸ್ತಾರೋ ಅಥವಾ ಕಂಬೈಂಡ್ ಆಗಿ ಒಂದೇ ಸಿನಿಮಾ ತೋರಿಸ್ತಾರೋ ಅನ್ನೋದನ್ನ ವೆಯ್ಟ್ ಮಾಡಿ ನೋಡೋಣ. ಧನುಷ್ ಅವರು ಬರ್ತಾರೆ. ಧನುಷ್ ಅವರು ಒಂದು ಗ್ರೂಪ್ ಫೋಟೋನ ಪಡ್ಕೋಬೇಕು ನಾನು. ಅಭಿಷೇಕ, ಮಂಜು ಭಾಷಿಣಿ
ಮಾಳು, ರಘು, ಸ್ಪಂದನ, ಕಾವ್ಯ ಇವರೊಟ್ಟಿಗೆ ಎಲ್ಲರೂ ಜೊತೆ ಒಂದು ಫೋಟೋ ತೆಗೆಸ್ಕೋಬೇಕು, ಗ್ರೂಪ್ ಫೋಟೋನ ತಿಳಿಸ್ತಾರೆ. ಇನ್ನು ಎರಡನೇದು ಆಯ್ಕೆ ಯಾವುದು ಅನ್ನೋದಾದರೆ ನನ್ನ ಕಿಚ್ಚನ ಚಪ್ಪಾಳೆ ತೆಗೆದುಕೊಂಡಿರ್ತಕ್ಕಂಥ ಒಂದು ಫೋಟೋ ಏನಿದೆ ಅದನ್ನು ನಾನು ತಗೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ, ನೀವು ಒಪ್ಪಿಗೆ ಕೊಟ್ಟನಪ್ಪ ಅಂತಂದರೆ ಅಂತೇಳಿ ತಿಳಿಸ್ತಾರೆ ಧನುಷ್ ಅವರು. ಇನ್ನೊಂದು ಕೋರಿಕೆ, ನನ್ನ ಕಜಿನ್ಸು ಇಲ್ಲಿ ಬರಬೇಕು ಅಂತೇಳಿ ತಿಳಿಸ್ತಾರೆ ಧನುಷ್ ಅವರು. ಸೊ ಇವರ ಒಂದು ವಿಚಾರ ಕುರಿತು ಯಾವುದು ಆಗುತ್ತೋ ಅನ್ನೋದನ್ನ ವೆಯ್ಟ್ ಮಾಡಿ ನೋಡಬೇಕಾಗಿದೆ. ನಂತರ ಬರ್ತಕ್ಕಂಥದ್ದೇ ವಾಲ್ ಆಫ್ ಫ್ರೇಮ್. ಬಿಗ್ ಬಾಸ್ ಜರ್ನಿಯ ಕುರಿತು ಒಂದಿಷ್ಟು ಫೋಟೋಸ್ಗಳನ್ನು ಬಿಂಬಿಸುವ ಪ್ರಯತ್ನ ಮಾಡುತ್ತಾರೆ ಬಿಗ್ ಬಾಸ್ ತಂಡದವರು. ಈ ವಿಚಾರ ಕುರಿತು ಒಂದಿಷ್ಟು ಪ್ರೇಕ್ಷಕರು ಸಹ ಅಲ್ಲಿಗೆ ಆಗಮಿಸಿರ್ತಾರೆ. ಅವರಿಗೆ ಒಂದು ಪ್ರೋತ್ಸಾಹ ರೀತಿಯಲ್ಲಿ ಒಂದಿಷ್ಟು ಕಿರ್ಚೋದು, ಅರ್ಚೋದು, ಸಿಳ್ಳೆ ಹೊಡೆಯೋದು ಮಾಡ್ತಾ ಇರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ಫೋಟೋ ಕುರಿತು ಸ್ಪರ್ಧೆಗಳು ತಮಗೆ ಏನು ಅನಿಸುತ್ತೋ ಆ ವಿಚಾರ ಕುರಿತು, ಹಾಗೆಯೇ ನನಗೆ ವೋಟ್ ಮಾಡಿ ಅಂತೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೋಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ ಸ್ಪರ್ಧೆಗಳೆಲ್ಲರೂ. ಮೊದಲನೇದಾಗಿ ಬರ್ತಕ್ಕಂಥದ್ದೇ ಧನುಷ್ ಅವರು ಬರ್ತಾರೆ. ಧನುಷ್ ಅವರು ಬಂದು ಒಂದಿಷ್ಟು ಬಿಗ್ ಬಾಸ್ನವ್ರಿಗೆ ಇವ್ರ ಬಗ್ಗೆ ಪಂಗಿ ಓದ್ತಾರೆ, ರೀಲ್ ಬಿಡ್ತಾರೆ. ಧನುಷ್ ಹಂಗೆ, ಧನುಷ್ ಹಿಂಗೆ, ಹಂಗೆ ಆಡಿದ್ನ ಹಿಂಗೆ ಆಡಿದ್ನ ಅಂತೇಳಿ ಒಂದಿಷ್ಟು ರೀಲ್ ಬಿಡ್ತಾರೆ. ಈ ಒಂದು ರೀಲ್ನ ಕೇಳಿಸ್ಕೊಂಡು ಧನುಷ್ ಅವರು ಹೇಳ್ತಾರೆ, ನಾನು ಗೆಲ್ಲಬೇಕಾಗಿದೆ, ಅದಕ್ಕೋಸ್ಕರ ನಿಮ್ಗಳ ಓಟ್ ಬೇಕಾಗಿದೆ ಅಂತೇಳಿ ಈಗ ಧನುಷ್ ಅವರು ತಿಳಿಸ್ತಾರೆ. ಇದರ ಮಧ್ಯೆ ಒಂದು ಬೋರ್ಡ್ ನನಗೆ ತುಂಬಾ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಬೋರ್ಡ್ ಕಾಣಿಸ್ತು. ಈ ಸೀಸನ್ನಿನ ಕಾಮಧೇನು ಧನು ಅಂತೆ. ಅಯ್ಯೋ, ಯಾವ ಮುಖದಿಂದ ಧನು ಕಾಮಧೇನಾದ್ನಪ್ಪ ಈ ಒಂದು ಸೀಸನ್ನಲ್ಲಿ. ಈ ಅಪ್ಪ ತಂದಿಡೋದ್ರಲ್ಲಿ ಮಜಾ ತಗೊಂಡೇ ಹೊರತು ಬೇರೆ ಯಾವ ಒಂದು ವಿಷಯದಲ್ಲೂ ಸಹ ಅಷ್ಟೇ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಸಹ ನಾವು ನೋಡೂ ಇಲ್ಲ. ಧ್ರುವಂತವ್ರ ಬಗ್ಗೆ ಒಂದಿಷ್ಟು ಬಿಲ್ಡಪ್ ಕೊಡ್ತಾರೆ ಬಿಗ್ ಬಾಸ್ನವರು. ಆಕಾಶದಲ್ಲಿ ತಲೆ ಎತ್ತಿ ನೋಡುತ್ತಾರೆ ಧ್ರುವ ತಾರೆ, ಇವರು ಮಿನುಗುತ್ತಾರೆ, ಇವರು ಜ್ವಾಲೆ, ಇವರು ಬೆಂಕಿ, ಇವ್ರ ಗಾಳಿ, ಹಂಗೆ ಹೆಂಗೆ ಅಂತೇಳಿ ಪೊಂಗಿದ್ರು. ಧ್ರುವಂತವ್ರು ಸಹಿತ, ನಾನು ಬೇರೆಯವರ ಆಟವನ್ನು ಕಸ್ಕೊಂಡು ಆಟ ಆಡಿ ಗೆದ್ದು ತೋರಿಸಿದ್ದೇನೆ ನಿಮ್ಮ ಮುಂದೆ. 24 ತಲೆಗಳ ವಿರುದ್ಧ ಆಟ ಆಡಿದ್ದೆ, ಸಿಂಗಲ್ ಮ್ಯಾನ್ ಆಗಿ ಆಟ ಆಡಿ ಗೆದ್ದೀನಿ. ಈಗ 6 ಜನರಿಗೆ ತಂದು ನಿಲ್ಲಿಸಿದ್ದೀನಿ. ಇವ್ರುಗಳ ಪೈಕಿ ನಾನು ಗೆಲ್ಲಬೇಕು, ಅದಕ್ಕೋಸ್ಕರ ನನಗೆ ವೋಟ್ ಮಾಡಿ ಅಂತೇಳಿ ಧ್ರುವಂತವ್ರು ತಿಳಿಸ್ತಾರೆ ಈ ಒಂದು ವಿಚಾರ ಕುರಿತು. ಅದು ಅಲ್ಲದೆ ಮುಂದಿನ ಸೀಸನ್ಗೆ ಬರ್ತಕ್ಕಂಥ ಸ್ಪರ್ಧಿಗಳಿಗೆ ನನ್ನನ್ನು ನೋಡಿ, ನನ್ನ ಆಟವನ್ನು ನೋಡಿ ಈ ರೀತಿ ಆಟ ಆಡಬೇಕು ಅನ್ನೋ ರೇಂಜ್ಗೆ ಆಟ ಆಡ್ತಾ ಇದ್ದೀನಿ. ಈ ಒಂದು ಮನೆಯಲ್ಲಿ ಆಟ ಆಡಿದ್ದೀನಿ ಸಹ ಅಂತೇಳಿದ್ರು ಅಂತವ್ರು ತಿಳಿಸ್ತಾರೆ. ನಿನ್ನ ಆಟ ನೋಡಿದ್ನಪ್ಪ ಅಂತಂದರೆ ಯಾವ ಕಡೆಯಿಂದ ನಗಬೇಕು ಒಂದು ಗೊತ್ತಾಗ್ತಿಲ್ಲ. ಒಟ್ಟಿನಲ್ಲಿ ಟೋಟಲಾಗಿ ಮಿಸ್ಟ್ರಿ ಪರ್ಸನ್ನು, ನಿನ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟ ಈ ಒಂದು ಇಡೀ ಸೀಸನ್ನಲ್ಲಿ. ನಾವು ಯಾರನ್ನ ಬೇಕಾದ್ರೂ ಅರ್ಥ ಮಾಡ್ಕೋಬೋದು ಈ ಒಂದು ಸೀಸನ್ನಲ್ಲಿ, ಬಟ್ ನಿನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ತುಂಬಾ ಫೇಲ್ಯೂರ್ ಆಗಿದ್ದೀನಿ ಅಂತ ನನಗನ್ಸುತ್ತೆ. ಕಾವ್ಯ ಅವರು ಸಹಿತ ಕಾವ್ಯ ಅಂದ್ರೆ ಹಂಗೆ, ಕಾವ್ಯ ಅಂದ್ರೆ ಹಿಂಗೆ, ಪದ, ಕವಿತೆ, ಸಾಲು ಅಂತೇಳಿ ಏನೇನೋ ಪಂಗಿದ್ರು. ಈ ಪ್ರಾಡಕ್ಟ್ ಅನ್ನೋ ಒಂದು ಪದದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರೆ ದಿಟ್ಟತನದಿಂದ ಹೋರಾಡಿದ ಮಹಿಳೆ, ಹಂಗೆ ಹೆಂಗೆ ಅಂತೇಳಿ ಪೊಂಗಿದ್ರು ಬಿಗ್ ಬಾಸ್ನವರು. ಸೊ ಈ ಒಂದು ವಿಚಾರ ಕುರಿತು ಕಾವ್ಯ ಅವರು ತುಂಬಾ ಖುಷಿಯಾಗಿ ಬಿಲ್ಡಪ್ ತಗೊಂಡು ತುಂಬಾ ಖುಷಿಯಾಗಿ, ನಿಮ್ಮೆಲ್ಲರ ಪ್ರೀತಿ ಪಡ್ಕೋಬೇಕು ಅಂತಲೇ ನಾನು ಇಲ್ಲಿ ಬಂದಿದ್ದೀನಿ, ಅದು ಸಿಕ್ಕಾಯಿತು, ಇನ್ನೂ ಜಾಸ್ತಿ ಬೇಕಾಗಿದೆ ನಿಮ್ಮ ಪ್ರೀತಿ, ಅದಕ್ಕೋಸ್ಕರ ನೀವು ವೋಟ್ ಮಾಡಿ ಅಂತೇಳಿ ಕಾವ್ಯ ಅವರು ತಿಳಿಸ್ತಾರೆ ಈ ಒಂದು ವಿಚಾರ ಕುರಿತು. ನಂತರ ಬರ್ತಕ್ಕಂಥದ್ದೇ ರಕ್ಷಿತಾ ಅವ್ರ ಕುರಿತು ಬಿಗ್ ಬಾಸ್ನವರು ಒಂದಿಷ್ಟು ಬಿಲ್ಡಪ್ ಕೊಡ್ತಾರೆ. ರಕ್ಷಿತಾಗೆ ಇಷ್ಟ ಆದವ್ರನ್ನ ಎಂದಿಗೂ ಬಿಟ್ಕೊಟ್ಟಿಲ್ಲ, ಸಿಡಿಯೋ ಪಟಾಕಿ ಇವರು, ಹಂಗೆ ಹಿಂಗೆ ಅಂತೇಳಿ. ಸೊ ಈ ವಿಚಾರ ಕುರಿತು ರಕ್ಷಿತಾ ಅವರು ಸಹಿತ, ನಾನು ವ್ಲಾಗಿಂಗ್ ಮಾಡ್ಕೊತ ಇಲ್ಲಿವರೆಗೆ ಬಂದಿದ್ದೀನಿ, ನನ್ನ ಫೇವ್ರೇಟ್ ಗಿಲ್ಲಿ. ನಾನು ನನ್ನ ಆಟದ ಬಗ್ಗೆ ಏನೂ ಹೇಳೋದಿಲ್ಲ, ನೀವು ಆಲ್ರೆಡಿ ನೋಡಿರ್ತೀರಿ ನನ್ನ ಆಟದ ಬಗ್ಗೆ. ಇನ್ನು ಮುಂದಿನ ಒಂದಿಷ್ಟು ಗೆಲುವಿಗೋಸ್ಕರ ನನ್ನ ಆಟ ನಿಮಗೆ ಇಷ್ಟ ಆಗಿದ್ನಪ್ಪ ಅಂತಂದರೆ ಓಟ್ ಹಾಕಿ ಅಂತೇಳಿ ರಕ್ಷಿತಾ ಅವರು ಒಂದು ಮನದಲ್ಲಿ ಇರ್ತಕ್ಕಂಥ ಒಂದು ಕೋರಿಕೆಯನ್ನು ಸಲ್ಲಿಸ್ತಾರೆ ಅಂತ ಹೇಳ್ಬೋದು. ಇಲ್ಲಿಗೆ ಎಂಡ್ ಆಗುತ್ತೆ ಈ ಒಂದು ಕಾರ್ಯಕ್ರಮ. ಇವ್ರ ಮನೆಗೆ ಹೋಗ್ರಿ ಅಂತ ಕಳಿಸ್ತಾರೆ ಪ್ರೇಕ್ಷಕರನ್ನ ಬಿಗ್ ಬಾಸ್ನವರು. ಇನ್ನು ಗಿಲ್ಲಿ ಅವರಿದ್ದಾರೆ, ರಘು ಅವರಿದ್ದಾರೆ, ಅಶ್ವಿನಿ ಗೌಡ ಅವರಿದ್ದಾರೆ. ಸೊ ಇನ್ನೂ ಇದ್ದಾರೆ ಜನ. ಸೊ ಈ ಒಂದು ಪ್ರಕ್ರಿಯೆ ನಾಳೆ ಮುಂದುವರಿಯುತ್ತೆ ಅಂತ ಹೇಳ್ಬೋದು. ರಘು ಅವರ ಒಂದು ಕೋರಿಕೆ ಏನಿದೆ, ತನ್ನ ಮಗನೊಟ್ಟಿಗೆ ಆಡಬೇಕು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಅನ್ನೋ ಒಂದು ಕೋರಿಕೆ ಏನಿತ್ತು, ಅದು ಮಗ ಆಗಿರ್ತಕ್ಕಂಥವ್ರು ಬಂದಿರ್ತಾರೆ ಈ ಒಂದು ಮನೆಗೆ. ಒಂದಿಷ್ಟು ಟೈಮ್ನ ಮಗನೊಟ್ಟಿಗೆ ಕಳೆದು ಎಂಜಾಯ್ ಮಾಡಿದ್ರು ಅಂತ ಹೇಳ್ಬೋದು ರಘು ಅವರು. ಸೊ ಇನ್ನೊಂದು ಕೋರಿಕೆ ಗಿಲ್ಲಿ ಅವ್ರದ್ದು ನಲ್ಲಿ ಮೂಳೆ ಏನಿದೆ ಅದು ಈಡೇರುತ್ತೆ. ಅಲ್ಲಿ ನಲ್ಲಿ ಮೂಳೆ ಬಂದಿರ್ತೈತಿ, ಅದನ್ನ ತಗೊಂಬಂದ್ಕಾಯಿಸಿ ಎಲ್ಲರ ಮುಂದೆನೇ ಶುರು ಹಚ್ಕೊಂಡ್ರು ಬ್ಯಾಟಿಂಗು. ಗಿಲ್ಲಿ ತಿನ್ನೋದು ನೋಡಿ ಎಲ್ಲರ ಬಾಯಲ್ಲಿ ನೀರು ಬಂದಿದ್ದಂತೂ ನಿಜ, ಪ್ರೇಕ್ಷಕರಲ್ಲೂ ಸಹ ನೀರು ಬಂದಿದ್ದುಂಟು. ಇನ್ನು ಮಿಡ್ ವೀಕ್ ಎಲಿಮಿನೇಷನ್ ವಿಚಾರಕ್ಕೆ ಬರೋಣ. ಈ ಒಂದು ವಿಚಾರ ಕುರಿತು ಒಂದಿಷ್ಟು ನನಗೆ ತಿಳಿದ ಮಟ್ಟಿಗೆ ಒಂದಿಷ್ಟು ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಹೆಂಗಿರುತ್ತೆ ಅನ್ನೋ ಒಂದು ವಿಚಾರಕ್ಕೆ ಬರೋದಾದರೆ, ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್. ನಾವು ಇವರು ಹೋಗ್ಬೋದು ಅಂತ ಅಂದ್ಕೊಂಡಿರ್ತೀವಿ, ಅದು ಆಗೋದಿಲ್ಲ, ಇನ್ಯಾರು ಹೋಗ್ಬಿಟ್ಟಿರ್ತಾರೆ. ಸೊ ಇಂಥ ಒಂದು ಸಂದರ್ಭ ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಆಗಿರ್ತೈತಿ. ಜನಗಳ ಪ್ರಕಾರ ಯಾರು ಹೋಗಬೇಕು ಅನ್ನೋ ವಿಚಾರಕ್ಕೆ ಬರೋದಾದರೆ ಕಾವ್ಯ ಅವರು ಅಥವಾ ಧ್ರುವಂತವ್ರು ಹೋಗ್ಬೋದು ಅಂತ ಪ್ರೇಕ್ಷಕರು ಅಂದ್ಕೊಳ್ತಿರ್ತಾರೆ. ಬಟ್ ಇಲ್ಲಿ ಆಗೋದೇ ಬೇರೆ ಆಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಬಿಗ್ ಬಾಸ್ನವರು ಯಾರಿಗೆ ಬಲೆ ಬೀಸ್ತಾರೆ ಅನ್ನೋದೇ ತುಂಬಾ ಕನ್ಫ್ಯೂಷನ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ ಅಂತ ಹೇಳ್ಬೋದು ಈ ಒಂದು ಪ್ರಕ್ರಿಯೆ. ಬಹುಶಃ ನನ್ನ ಪ್ರಕಾರ ರಕ್ಷಿತಾ ಮತ್ತು ರಘು ಅವರು ಈ ಒಂದು ಮಿಡ್ ವೀಕ್ ಎಲಿಮಿನೇಷನ್ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬಹುದು ಅಂತ ನನ್ನ ಒಂದು ಅನಿಸಿಕೆ ಆಗುತ್ತೆ. ಬಹುಶಃ ನನ್ನ ಪ್ರಕಾರ ಬಿಗ್ ಬಾಸ್ನವರು ಇವ್ರ ಮೇಲೆ ಪ್ರಯೋಗ ಮಾಡ್ಬೋದು ಈ ಒಂದು
ಚಟುವಟಿಕೆನ ಅಂತ ನನಗನ್ಸುತ್ತೆ. ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ರಘು ಅವರು ಹೋಗ್ಬೋದು ಅಥವಾ ರಕ್ಷಿತ್ ಅವರು ಹೋಗ್ಬೋದು. ಯಾರು ಹೋದ್ರೂ ಆಶ್ಚರ್ಯ ಪಡುವಂಥದ್ದೇ. ಓಟು ಓಟು ರಕ್ಷಿತ್ ಅವರಿಗೆ ಓಟ್ ಬಂದಿದ್ದಾವೆ, ಹೆಂಗೆ ಬಂದಿದ್ದಾವೆ ಅಂತೇಳಿ ಏನಾದ್ರು ಕ್ವಶನ್ ರೈಸ್ ಮಾಡ್ಬೋದು ಪ್ರೇಕ್ಷಕರು. ಬಟ್ ಅವೆಲ್ಲ ಮ್ಯಾಟ್ರೇ ಆಗೋದಿಲ್ಲ. ಇಲ್ಲಿ ಓಟು ಎಲ್ಲ ಯಾವ ಕನ್ಸಿಡರೇ ಆಗೋದಿಲ್ಲ. ಇದು ಮನದಟ್ಟು ಮಾಡ್ಕೊಳ್ಳಿ ಮೊದಲು. ನೀವೇನಾದರೂ ರೈಸ್ ಆದ್ನಪ್ಪ ಅಂತಂದರೆ, ಕ್ವಶನ್ ಕೇಳಿದ್ನಪ್ಪ ಅಂದರೆ ಬಿಗ್ ಬಾಸ್ನವರಿಗೆ ಅವ್ರು ಹೇಳೋದು ಒಂದೇ, ಇದು ನಮ್ಮ ಶೋ, ನಾವು ಮಾಡಿದ್ದೇ ಸರಿಯಾದ ನಿರ್ಧಾರ, ನಾವೇನು ತೀರ್ಮಾನ ತಗೋತೀವೋ ಅದೇ ಅಂತಿಮ ತೀರ್ಮಾನ ಅಂತೇಳಿ ಬಾಯಿ ಮುಚ್ಚಿಸಿಬಿಡ್ತಾರೆ ತಂಡದವರು. ಕಾದ ನೋಡೋಣ ಈ ಒಂದು ಮಿಡ್ ವೀಕಲ್ಲಿ ಯಾರು ಎಲಿಮಿನೇಟ್ ಆಗಿ ಹೊರಗೆ ಬರ್ತಾರೆ ಅನ್ನೋದನ್ನ ವೆಯ್ಟ್ ಮಾಡಿ ನೋಡೋಣ. ಸೊ ಹಾಗಾಗಿ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.